ಇಲ್ಲಿ 11 ಜನ ಸತ್ತಿದ್ದಾರೆ. ಅಲ್ಲಿ ಕುಂಭಮೇಳದಲ್ಲಿ ಸಾಯಿಲ್ವೇ? ಗಂಗಾ ನದಿಯಲ್ಲಿ ಸಾಯಿಲ್ವಾ? ಈ ಥರ ಬಹಳ ಬುದ್ಧಿವಂತಿಕೆಯಿಂದ ಉತ್ತರ ಕೊಡ್ತಾ ಇದ್ದಾರೆ. ಅಲ್ಲೇನಾದ್ರೂ ಸಾಯ್ಲಿ ಪಾಪ, ನೀವು ಹೇಳಿ, ನಿಮ್ಮ ಕರ್ನಾಟಕ ಕಾನೂನು ಸುವ್ಯವಸ್ಥೆ ಸರ್ಕಾರ ತಾವು ಹೇಳಬೇಕು. ನಾನು ಹೇಳ್ತೀನಿ, ಸಿದ್ದರಾಮಯ್ಯನವರೇ, ಭಾಳ ಗೌರವ ನಿಮ್ಮ ಬಗ್ಗೆ ನನಗೆ. ಆದರೆ ಈ ಸಾರಿ ನಿಮ್ಮ ಸುತ್ತ ನಿಮ್ಮ ಕಣ್ಣೆದುರಿಗೆ ನಡೆದಂಥ ಈ ಘಟನೆ ನಿಮಗೆ ಬಿಟ್ಟಿದ್ದೀರಿ. ತಾವೇ ನಿಮ್ಮ ಆತ್ಮವನ್ನು ಶೋಧನೆ ಮಾಡಿಕೊಳ್ಳಿ. ದಕ್ಷ ಪೊಲೀಸ್ ಕಮಿಷನರ್ ಇದುವರೆಗೂ ಕರ್ನಾಟಕದ ಇತಿಹಾಸದಲ್ಲಿ ಪೊಲೀಸ್ ಕಮಿಷನರ್ನ ಅಮಾನತಿಯಲ್ಲಿಟ್ಟಿರೋದಿದೆಯಲ್ಲ, ಇದು ಅಮಾನವೀಯ, ಅಗೌರವ. ಇಡೀ ಪೊಲೀಸ್ ಇಲಾಖೆ ಶಕ್ತಿಯನ್ನು ಕುಂದಿಸಿದ್ದಾರೆ. ಇಡೀ ಪೊಲೀಸ್ ಇಲಾಖೆಯ ಆತ್ಮಸ್ಥೈರ್ಯವನ್ನು ಖಂಡಿಸಿದ್ದಾರೆ. ಪೊಲೀಸ್ ಕಮಿಷನರ್ ಸರ್ಕಾರದ ಮೇಲೆ ಚಾರ್ಜ್ ಶೀಟ್ ಹಾಕಬೇಕಾಗಿತ್ತು. ಅದರ ಬದಲು ಸರ್ಕಾರವೇ ಪೊಲೀಸ್ ಕಮಿಷನರ್ ಮೇಲೆ ಚಾರ್ಜ್ ಶೀಟ್ ಹಾಕಿದ್ದಾರೆ. ಇನ್ನು ಇದಕ್ಕಿಂತ ಅಗೌರವ ಮತ್ತೊಂದಿಲ್ಲ. ನೇರವಾಗಿ ಕೇಳ್ತೀನಿ ನಾನು ಸಿದ್ದರಾಮಯ್ಯನವರೇ, ಮತ್ತೆ ನಿಮ್ಗೆ ಗೌರವ ಕೊಟ್ಟು ಕೇಳ್ತೀನಿ. ನೀವು ಅಧಿಕಾರ ಹೋದ ಮೇಲೂ ಒಬ್ಬ ಒಳ್ಳೆ ಮುಖ್ಯಮಂತ್ರಿ ಬರ್ತಾನೆ ಅಂತ ನಾನು ತಿಳ್ಕೊಂಡಿಲ್ಲ. ನೀವೇ ಒಬ್ಬರು ಗೌರವಸ್ತು ಅಂತಕ್ಕಂಥದ್ದು. ಒಂದು ಕೋಣೆಯಲ್ಲಿ ನೀವೊಬ್ಬರೇ ಕೂತ್ಕೊಳ್ಳಿ. ಪೊಲೀಸ್ ಕಮಿಷನರಿಂದ ಈ ಒಂದು ಕೃತ್ಯ ನಡೀತಾ? ಸಮಾರಂಭ ಏರ್ಪಡಿಸಿದವರು ಯಾರು? ವಿಧಾನಸೌಧದ ಮುಂದೆ ನಿಮ್ಮ ಬಂಧು ಬಳಗ ಎಲ್ಲರನ್ನೂ ವೇದಿಕೆ ಮೇಲೆ ಸೇರಿಸಿ ಆ ಒಂದು ಆಟಗಾರರಿಂದ ಸಹಿ ತಗೊಳ್ತಾ ಇದ್ರಲ್ಲ, ಯಾಕೆ? ಕಾರಣ ಯಾರು?